ಚಳಿಗಾಲದಲ್ಲಿ ಸೋರಿಯಾಸಿಸ್ ಚರ್ಮ ಸಮಸ್ಯೆ ಹೆಚ್ಚಾಗುತ್ತೆ. ಬಹಳಷ್ಟು ಜನರು ಸೋರಿಯಾಸಿಸ್ ಅನ್ನ ತುಂಬಾ ಸಾಧಾರಣ ಕಾಯಿಲೆ ಅಂತ ಭಾವಿಸ್ತಾರೆ. ಆದ್ರೆ ಇದು ನಮ್ಮ ಶರೀರದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನೇ ಕುಂದಿಸಿ ಬರುವ ಚರ್ಮ ರೋಗ. ಅಷ್ಟಕ್ಕೂ ಏನಿದು ಸೋರಿಯಾಸಿಸ್, ಮುಂಜಾಗ್ರತಾ ಕ್ರಮಗಳೇನು, ಈ ಸಮಸ್ಯೆಯ ಬಗ್ಗೆ ತಜ್ಞ ವೈದ್ಯರಾದ ಡಾಕ್ಟರ್ ಶರದ್ ಕುಲಕರ್ಣಿ ಅವರ ಸಲಹೆಗಳೇನು ನೋಡೋಣ ಬನ್ನಿ. ಚಳಿಗಾಲದಲ್ಲಿ ಹೆಚ್ಚಾಗುತ್ತೆ ಸೋರಿಯಾಸಿಸ್ ಚರ್ಮ ಸಮಸ್ಯೆ. ಏನಿದು ಸೋರಿಯಾಸಿಸ್, ಮುಂಜಾಗ್ರತಾ ಕ್ರಮಗಳೇನು, ಈ ಸಮಸ್ಯೆಯ ಬಗ್ಗೆ ತಜ್ಞ ವೈದ್ಯರ ಸಲಹೆಗಳೇನು? ಚರ್ಮ ರೋಗಗಳಿಂದ ಬಳಲುತ್ತಿರುವ ಬಹಳಷ್ಟು ಜನರು ಚಳಿಗಾಲದಲ್ಲಿ ರೋಗದ ತೀವ್ರತೆ ಹೆಚ್ಚಾಗಿ ವೈದ್ಯರ ಬಳಿಗೆ ದೌಡಾಯಿಸ್ತಾರೆ. ಇದರಲ್ಲಿ ಅತ್ಯಂತ ಕ್ಲಿಷ್ಟವಾದ ಸಮಸ್ಯೆ ಸೋರಿಯಾಸಿಸ್. ಬಹಳಷ್ಟು ಜನರು ಸೋರಿಯಾಸಿಸ್ ಅನ್ನ ತುಂಬಾ ಸಾಧಾರಣ ಕಾಯಿಲೆ ಅಂತ ಭಾವಿಸ್ತಾರೆ. ಆದ್ರೆ ಇದು ನಮ್ಮ ಶರೀರದಲ್ಲಿನ ರೋಗ ನಿರೋಧಕ ಶಕ್ತಿ ಕುಂದಿದಾಗ ಬರುವ ಚರ್ಮ ರೋಗ ಅನ್ನೋದು ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ. ಪ್ರಪಂಚದ ಜನಸಾಂದ್ರತೆಯಲ್ಲಿ 3% ಜನರು ಈ ರೋಗಕ್ಕೆ ಒಳಗಾಗ್ತಾರೆ. ಸೋರಿಯಾಸಿಸ್ ಮಾರಣಾಂತಿಕವಲ್ಲ, ಆದ್ರೆ ಮಾನಸಿಕ ಅಶಾಂತಿಗೆ ಒಳಗಾಗುವುದರಿಂದ ಮತ್ತಷ್ಟು ತೊಂದರೆಯಾಗುತ್ತೆ. ಸೋರಿಯಾಸಿಸ್ ಒಂದು ದೀರ್ಘಕಾಲಿಕ ಚರ್ಮ ರೋಗ. ಇದರಲ್ಲಿ ಮುಖ್ಯವಾಗಿ ಚರ್ಮದ ಮೇಲೆ ತುರಿಕೆಯಿಂದ ಕೂಡಿದ ಕೆಂಪು ಬಣ್ಣದ ಗುಳ್ಳೆಗಳು ಕಾಣಿಸಿಕೊಳ್ತವೆ. ಸೋರಿಯಾಸಿಸ್ ನಲ್ಲಿ ಮೊದಲು ಚರ್ಮ ಇನ್ಫ್ಲಮೇಷನ್ಗೆ ಒಳಗಾಗುತ್ತೆ. ಇದರಿಂದ ಚರ್ಮದ ಮೇಲಿನ ಪೊರೆ ಕೆಂಪು ಬಣ್ಣದಿಂದ ಕೂಡಿದ ಮೊಡವೆಗಳ ರೂಪದಲ್ಲಿ ಕಳಚಿಕೊಳ್ಳುತ್ತೆ. ಸಾಧಾರಣವಾಗಿ ವಾತಾವರಣ ತಂಪು ಇದ್ದಾಗ ಈ ರೋಗ ಲಕ್ಷಣಗಳು ಅಧಿಕವಾಗ್ತವೆ. ಈ ವ್ಯಾಧಿ ಚರ್ಮದ ಜೊತೆಗೆ ಕೀಲುಗಳಲ್ಲಿ ಕೂಡ ಪ್ರಭಾವ ಬೀರುತ್ತೆ. ಆರೋಗ್ಯವಂತ ಚರ್ಮವು ಕಾಲಕ್ರಮೇಣ ಉದುರುವುದರಿಂದ ಅದರ ಕೆಳಗೆ ಹೊಸ ಜೀವಕೋಶಗಳು ನಿರಂತರವಾಗಿ ಉತ್ಪತ್ತಿಯಾಗುತ್ತಿರುತ್ತವೆ. ಸುಮಾರು 1 ತಿಂಗಳ ಕಾಲ ಈ ಕಣಗಳು ಹೊರಗಡೆ ಸೇರಿಕೊಳ್ಳುತ್ತವೆ. ಈ ರೀತಿಯ ದೇಹದ ಪೊರೆಯಾಗಿ ಮಾರ್ಪಡುವ ಕಣಗಳು ಕ್ರಮೇಣ ನಿರ್ಜೀವವಾಗಿ ಉದುರಿ ಹೋಗುತ್ತವೆ. ಕೆಳಗಡೆ ಇರುವ ಕಣಗಳನ್ನ ಹೊಸ ಚರ್ಮ ಆಗುವುದಕ್ಕೆ ದಾರಿ ಮಾಡಿಕೊಡುತ್ತೆ. ರೋಗ ನಿರೋಧಕ ಶಕ್ತಿ ಕುಂಠಿತಗೊಂಡು ರೋಗ ಕಣಗಳ ಮೇಲೆ ದಾಳಿ ನಡೆಸುವುದರಿಂದ ಸೋರಿಯಾಸಿಸ್ ಉಂಟಾಗುತ್ತೆ. ಇನ್ನು ಹೀಗೆ ಸೋರಿಯಾಸಿಸ್ ಕಂಡುಬರಲು ಏನೆಲ್ಲ ಕಾರಣಗಳು ಅಂತ ಕೇಳಿದ್ರೆ, ಅನುವಂಶೀಯ ಕಾರಣಗಳಿಂದ ಅಥವಾ ಮಾನಸಿಕ ಒತ್ತಡದಿಂದ ಈ ಕಾಯಿಲೆ ಬರಬಹುದು. ದೇಹದ ರೋಗ ನಿರೋಧಕ ವ್ಯವಸ್ಥೆಯಲ್ಲಿ ಇದರಿಂದ ಅಸಮತೋಲನ ಏರ್ಪಡುತ್ತೆ. ಅಲ್ಲದೆ ಹಲವು ಬಗೆಯ ಔಷಧಗಳನ್ನ ದೀರ್ಘಕಾಲದವರೆಗೆ ಸೇವಿಸುವುದರಿಂದಲೂ ಸೋರಿಯಾಸಿಸ್ ಬರಬಹುದು. ಇನ್ನಿತರ ಲಕ್ಷಣಗಳ ಬಗ್ಗೆ ಹೇಳುವುದಾದ್ರೆ, ತಲೆ, ಮೊಣಕೈ, ಮೊಣಕಾಲು, ಅಂಗೈ, ಪಾದ ಹಾಗೂ ಹೊಟ್ಟೆಯ ಮೇಲ್ಭಾಗದ ಚರ್ಮದ ಮೇಲೆ ಸೋರಿಯಾಸಿಸ್ ಪ್ರಭಾವ ಬೀರುತ್ತೆ. ಚರ್ಮ ಕೆಂಪಗಾಗುವುದು, ಸಾಧಾರಣದಿಂದ ಅತಿ ತೀವ್ರ ತುರಿಕೆ, ಚರ್ಮ ಒಡೆದು ಹೋಗುವುದರಿಂದ ತೀವ್ರವಾದ ನೋವು. ಇನ್ನು ಸೋರಿಯಾಸಿಸ್ ತಲೆಯಲ್ಲಿ ಇದ್ದಾಗ ಹೊಟ್ಟು ಹಾಗೂ ಕೂದಲು ಉದುರುವಿಕೆ, ಅಂಗೈ ಪಾದಗಳಲ್ಲಿನ ಚರ್ಮ ಹೊಟ್ಟಿನ ರೂಪದಲ್ಲಿ ಉದುರುವುದು. ಇನ್ನು ಸೋರಿಯಾಸಿಸ್ ರೋಗ ತೀವ್ರವಾಗಿದ್ದಾಗ ಕೀಲುಗಳಲ್ಲಿ ನೋವು, ಇಂಥ ಲಕ್ಷಣಗಳು ಕಂಡು ಬರ್ತವೆ. ಈ ಬಗ್ಗೆ ತಜ್ಞ ವೈದ್ಯರಾದ ಡಾಕ್ಟರ್ ಶರದ್ ಕುಲಕರ್ಣಿ ಸವಿವರವಾಗಿ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಈ ಸೋರಿಯಾಸಿಸ್ ಅಂತ ಹೇಳುವ ಏನು ಆಟೋ ಇಮ್ಯೂನ್ ಸ್ಕಿನ್ ಡಿಸೀಸ್ ಇದೆ, ತುಂಬಾ ಜನ ಕೇಳ್ತಿರ್ತಾರೆ ಏನ್ ಸರ್ ಆಟೋ ಇಮ್ಯೂನ್ ಸ್ಕಿನ್ ಡಿಸೀಸ್ ಅಂತ ಹೇಳಿದ್ರೆ. ಸೊ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿನೇ ನಮ್ಮ ಚರ್ಮದ ವಿರುದ್ಧ ಹೋರಾಡಿ ಚರ್ಮ ಏನು ನಾರ್ಮಲ್ ಆಗಿ ಬೆಳಿಬೇಕು ಅದಕ್ಕಿಂತ ಜಾಸ್ತಿ ಅದನ್ನ ಬೆಳೆಸ್ಬಿಟ್ಟು ಅವಾಗ ಏನು ಎಕ್ಸ್ಟ್ರಾ ಉತ್ಪತ್ತಿ ಆಗುತ್ತೆ ಚರ್ಮ, ಅದೆಲ್ಲ ಫ್ಲೇಕ್ ಆಗಿ ಅಥವಾ ಪೌಡರ್ ಆಗಿ, ತುಂಬಾ ಜನ ನೋಡ್ತಿರ್ತೀರ ನೀವು ತಲೆನ ಈ ರೀತಿ ಒಂದ್ಸರಿ ಉಚ್ಚಿದ್ರೆ ತುಂಬಾ ಪೌಡರ್ ಬಿದ್ದಂಗ ಆಗುತ್ತೆ, ನಾರ್ಮಲ್ ಡ್ಯಾಂಡ್ರಫ್ ಇರಲ್ಲ ಅದು. ಸೊ ಇದೆಲ್ಲ ಕೂಡ ಅದು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಅದೇ ರೀತಿ ದೇಹದಲ್ಲೂ ಕೂಡ ಆಗ್ಬೋದು. ಸ್ಕಿನ್ ಲೀಜನ್ಸ್ ಆಗ್ಬಿಟ್ಟು ಅದರಿಂದ ಬ್ಲಡ್ ಬರುವಂತದ್ದು ಅಥವಾ ಇಚಿಂಗ್ ಆಗುವಂತದ್ದು ಅಥವಾ ಅದರಿಂದ ಪೌಡರ್ ಬೀಳುವಂತದ್ದು, ಇದೆಲ್ಲ ಕೂಡ ಸೋರಿಯಾಸಿಸ್ ನಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಇದು ಬೇಸಿಕಲಿ ಆಟೋ ಇಮ್ಯೂನ್ ಡಿಸೀಸ್ ಅಂತ ನಾನು ಹೇಳ್ತಾ ಇದ್ದೆ. ಸರಿ, ಆಟೋ ಇಮ್ಯೂನ್ ಕಾಯಿಲೆ ಆಗೋದಕ್ಕೆ ಕಾರಣಗಳೇನು ಅಂತ ಕೇಳಿದ್ರೆ, ಅದು ನಮ್ಮ ತಪ್ಪಾದಂತಹ ಆಹಾರ ಸೇವನೆ ಇರಬಹುದು ಅಥವಾ ವಿರುದ್ಧ ಆಹಾರ ಸೇವನೆ ಇರಬಹುದು, ಇನ್ಕಂಪ್ಯಾಟಿಬಲ್ ಫುಡ್ಸ್ ಅಂತ ಹೇಳ್ತೇವೆ, ಅಥವಾ ನಮ್ಮ ವ್ಯಾಯಾಮದಲ್ಲಿ ಕೊರತೆ ಇರಬಹುದು, ನಿದ್ರೆಯಲ್ಲಿ ಕೊರತೆ ಇರಬಹುದು, ಅಥವಾ ಸ್ಟ್ರೆಸ್ ಇರಬಹುದು, ಆಲ್ಕೋಹಾಲ್ ಸ್ಮೋಕಿಂಗ್ ಇರಬಹುದು, ಅಥವಾ ಬೊಜ್ಜಿರಬಹುದು. ಇದೆಲ್ಲ ಕೂಡ ಈ ಆಟೋ ಇಮ್ಯೂನ್ ಕಾಯಿಲೆಗೆ ಕಾರಣಗಳಾಗುತ್ತೆ. ಇನ್ನು ಸರ್ ಇದನ್ನ ಹೇಗೆ ನಾವು ನಿವಾರಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಆಯುರ್ವೇದದಲ್ಲಿ ಹೇಳಿರುವಂತಹ ಪಂಚಕರ್ಮ ಚಿಕಿತ್ಸೆಗಳನ್ನ ನಾವು ಏನಾದ್ರೂ ಒಳಗೊಂಡ್ರೆ ಅಥವಾ ಅದನ್ನ ನಾವು ಮಾಡಿಸ್ಕೊಂಡ್ರೆ ಅವಾಗ ಕ್ರಮೇಣವಾಗಿ ಈ ಸೋರಿಯಾಸಿಸ್ ಅನ್ನುವ ಕಾಯಿಲೆ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾಕೆಂದ್ರೆ ಇದಕ್ಕೆಲ್ಲ ನಾವು ತುಂಬಾ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್, 6 ತಿಂಗಳು, 8 ತಿಂಗಳು, 10 ತಿಂಗಳು ಅಥವಾ ಅದಕ್ಕಿಂತ ಜಾಸ್ತಿ ಈ ರೀತಿ ಟ್ರೀಟ್ಮೆಂಟ್ ಮಾಡಿದ್ರೆ ಮಾತ್ರ ಸೋರಿಯಾಸಿಸ್ ಅನ್ನುವ ಕಾಯಿಲೆ, ಅದು ಬರೀ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಇರಬಹುದು ಅಥವಾ ಒಂದು ಜಾಗದಲ್ಲಿ ಎಲ್ಲಾದ್ರೂ ಇರಬಹುದು ಅಥವಾ ಫುಲ್ ಶರೀರದಲ್ಲಿ ಇರಬಹುದು. ಸೊ ಇದು ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ನಾವು ಹಲವಾರು ಚಿಕಿತ್ಸೆಗಳನ್ನ ಮಾಡಬೇಕಾಗುತ್ತೆ. ಅದು ಎಸ್ಪೆಷಲಿ ಪಂಚಕರ್ಮ ಚಿಕಿತ್ಸೆ ಅಂತ ಏನು ಹೇಳ್ತೇವೆ ಅದನ್ನ ಮಾಡಬೇಕಾಗುತ್ತೆ. ಅದೇ ರೀತಿ ಪಥ್ಯೆಯಲ್ಲಿ ಏನಾದರೂ ನಾವು ನೋಡಿದ್ರೆ ಜಾಸ್ತಿ ಮೊಸರಿನ ಸೇವನೆ ಅಥವಾ ಮೀನಿನ ಸೇವನೆ ಮಾಡ್ಲಿಕ್ಕೆ ಹೋಗಬಾರ್ದು. ಮೀನು ಮತ್ತು ಹಾಲು ಒಟ್ಟಿಗೆ ಸೇವನೆ ಮಾಡ್ಲಿಕ್ಕೆ ಹೋಗಬಾರ್ದು. ಅದೇ ರೀತಿ
ನಾನ್ ವೆಜ್ ಯಾರೆಲ್ಲ ತಿಂತಾ ಇರ್ತಾರೆ ಅದನ್ನ ಅವರು ಕಡಿಮೆ ಮಾಡಿದ್ರೆ ತುಂಬಾ ಉತ್ತಮ. ಅದ್ರ ಜೊತೆ ಸ್ವಲ್ಪ ವ್ಯಾಯಾಮ ಮಾಡೋದಾಗ್ಲಿ, ಪ್ಲಸ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಏನು ಮಾನಸಿಕ ಒತ್ತಡ ಇರುತ್ತೆ ಅದನ್ನ ಅವರು ಮ್ಯಾನೇಜ್ ಮಾಡಿದ್ರೆ ತುಂಬಾ ಉತ್ತಮ. ಇದರಿಂದ ಸೋರಿಯಾಸಿಸ್ ಅನ್ನುವ ಒಂದೇನು ಆಟೋ ಇಮ್ಯೂನ್ ಸ್ಕಿನ್ ಡಿಸೀಸ್ ಇದೆ, ಕಾಯಿಲೆ ಇದೆ, ಇದು ಕ್ರಮೇಣವಾಗಿ ಫಸ್ಟ್ ಮ್ಯಾನೇಜ್ ಆಗುತ್ತೆ, ಆಮೇಲೆ ಕ್ರಮೇಣವಾಗಿ ಕಡಿಮೆ ಆಗಲಿಕ್ಕೆ ಶುರು ಆಗುತ್ತೆ. ಇನ್ನು ಈ ಸೋರಿಯಾಸಿಸ್ ಚರ್ಮ ಸಮಸ್ಯೆಯಿಂದ ಕಾಪಾಡಿಕೊಳ್ಳಲು ವೈದ್ಯರು ಹೇಳಿದಂತೆ ಯಾವೆಲ್ಲ ಮುನ್ನೆಚ್ಚರಿಕೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳೋದಾದ್ರೆ, ಅಧಿಕ ನೀರಿನ ಸೇವನೆ, ಅಧಿಕ ಪ್ರೋಟೀನ್ ಯುಕ್ತ ಆಹಾರ ಸೇವನೆ, ಚರ್ಮ ಉದುರಿ ಹೋಗದಂತೆ ಕೊಬ್ಬರಿ ಎಣ್ಣೆ ಬಳಸೋದು, ಮಾಯಿಶ್ಚರೈಸರ್ ಹಚ್ಚೋದು ಮಾಡಬಹುದು. ಇನ್ನು ಚರ್ಮದ ಮೃದುತ್ವ ಕಾಪಾಡಲು ಒಮೆಗಾ 3 ಇರುವ ಆಹಾರ ಸೇವಿಸೋದು, ಪ್ರತಿದಿನ ವ್ಯಾಯಾಮ ಮಾಡೋದು, ಪ್ರತಿನಿತ್ಯ ಬೆಳಗಿನ ಸೂರ್ಯ ಕಿರಣಗಳಿಗೆ ದೇಹವನ್ನು ಒಡ್ಡುವುದು ಚರ್ಮದ ಆರೋಗ್ಯಕ್ಕೆ ಬಹಳ ಉತ್ತಮ. ಇನ್ನು ಚಳಿಗಾಲ, ಮಾನಸಿಕ ಒತ್ತಡ, ಧೂಮಪಾನ, ಮದ್ಯಪಾನ ಮತ್ತು ಕೆಲವು ದುರಭ್ಯಾಸಗಳಿಂದ ಕಾಯಿಲೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಅಂಥ ಅಭ್ಯಾಸಗಳನ್ನು ತಪ್ಪಿಸಿ. ಈ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದಾಗಿ ಸೋರಿಯಾಸಿಸ್ ಚರ್ಮ ಸಮಸ್ಯೆಯಿಂದ ಪಾರಾಗಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.